ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ನೃತ್ಯ ಆಲ್ ಇನ್ ಒನ್ ಕನ್ನಡ ವ್ಲಾಗ್ಸ್. ಕೋಲ್ಡ್ ಆಗಿರೋದ್ರಿಂದ ಸ್ವಲ್ಪ ವಾಯ್ಸ್ ವೇರಿಯೇಷನ್ ಇದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಅಂಡ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ ಅನ್ನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂಡ್ ಹೋಪ್ ಈ ವಿಡಿಯೋಸ್ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ. ಯಾರಿಗೆಲ್ಲ ಈ ವಿಡಿಯೋಸ್ ಹೆಲ್ಪ್ಫುಲ್ ಆಗುತ್ತೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಬೆಳಗ್ಗೆಯಿಂದ ವ್ಲಾಗ್ನ ಸ್ಟಾರ್ಟ್ ಮಾಡೋದಕ್ಕೆ ನೈಟೇ ವಿಡಿಯೋನ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಹೌದು, ದೋಸೆ ಮಾಡಬೇಕು ಅಂತ ಡಿಸೈಡ್ ಮಾಡಿದ್ದೆ, ಹಾಗಾಗಿ ಈ ರೆಸಿಪಿನ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ಒಂದು ಬೌಲಲ್ಲಿ ಸ್ವಲ್ಪ ಅಕ್ಕಿ, ನವಣೆ, ಹೆಸರು ಕಾಳು, ವಾಲ್ನಟ್ ಹಾಗೆ ಬಾದಾಮಿ ಇದಿಷ್ಟನ್ನು ನಾನು ನೆನೆಸಿಟ್ಟಿದ್ದೀನಿ. ವಾಲ್ನಟ್ ಆ್ಯಂಡ್ ಬಾದಾಮಿ ನೀವು ಸ್ಕಿಪ್ ಮಾಡ್ಕೋಬೋದು, ಆದರೆ ನನ್ನ ಮಗ ವಾಲ್ನಟ್ ತಿನ್ನಲ್ಲ ಅನ್ನೋದಕ್ಕೋಸ್ಕರ ನಾನಿಲ್ಲಿ ಆ್ಯಡ್ ಮಾಡಿದ್ದೀನಿ. ಬೆಳಗ್ಗೆ ಅಷ್ಟರಲ್ಲಿ ಇದು ಚೆನ್ನಾಗಿ ನೆಂದಿರುತ್ತೆ. ಅದ್ರ ಜೊತೆಗೆ ನೀವು ತೆಂಗಿನ ತುರಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕಿ ರುಬ್ಕೊಳ್ಳಿ. ನೀವು ದೋಸೆ ಹಿಟ್ಟನ್ನು ಅದಕ್ಕಾದ್ರೂ ರುಬ್ಕೋಬೋದು ಅಥವಾ ನೀರು ದೋಸೆ ಅದಕ್ಕಾದ್ರೂ ರುಬ್ಕೋಬೋದು. ನನ್ನ ಮಗನಿಗೆ ಈ ದೋಸೆ ತುಂಬಾ ಇಷ್ಟ ಆಯಿತು. ಬಾಕ್ಸ್ ಕೂಡ ಖಾಲಿ ಮಾಡ್ಕೊಂಡು ಬಂದಿದ್ದ. ಅಮ್ಮ ಬಾಕ್ಸ್ಗೆ ಪಾಪ ದೋಸೆ ಹಾಕೊಂಡಿದ್ದ, ಹಾಗಾಗಿ ಪುಟ್ಟದಾಗಿ ದೋಸೆ ಹಾಕಿ ಸ್ವಲ್ಪ ತುಪ್ಪ ಸವರ್ತಾ ಇದ್ದೀನಿ. ಮನೇಲಿ ಎಲ್ರಿಗೂ ಚಪಾತಿ ಮಾಡಿದ್ದೆ ಆ್ಯಂಡ್ ಅವನಿಗೂ ಚಪಾತಿ ಇಷ್ಟ ಅಂತ ಬ್ರೇಕ್ಫಾಸ್ಟ್ಗೆ ಚಪಾತಿ ಕೊಟ್ಟಿದ್ದೆ. ಸೊ ನೋಡಿ ಏನು ಹೇಳ್ತಾ ಇದ್ದಾನೆ. ಇದ್ಯಾಕೆ ಹಿಂಗೆ ಬಿಟ್ಟಿದ್ಯಾ? ಪಪ್ಪಾಯ ತಿನ್ನಕ್ಕೆ ಚಪಾತಿ ತಿನ್ನಕ್ಕೆ ಏಯ್ ಪೊಲಿ ಒಂದು ಚಪಾತಿ ಬೇಕು ಅಂತ ಹಠ ಮಾಡಿ ಇಸ್ಕೊತಾನೆ. ಬಟ್ ಈ ಥರ ಫ್ರೂಟ್ಸ್ ಏನಾದರೂ ಬಾಕ್ಸಿಗೆ ಕಟ್ ಮಾಡ್ತಿರೋದು ನೋಡಿಬಿಟ್ರೆ ನನಗೆ ಹೊಟ್ಟೆ ತುಂಬೋಯ್ತು, ಫ್ರೂಟ್ಸ್ ತಿಂತೀನಿ ಅಂತ, ಪಪ್ಪಾಯ ತಿಂತೀನಿ, ಆ್ಯಪಲ್ ತಿಂತೀನಿ ಅಂತ ತಿಂತಾ ಇರ್ತಾನೆ. ಸೊ ಅದನ್ನೇ ಹೇಳ್ತಾ ಇದ್ದೇನೆ, ನಂಗೆ ಪಪ್ಪಾಯ ತಿನ್ನಕ್ಕೆ ಹೊಟ್ಟೆ ಹಸ್ತಿದೆ, ಆದರೆ ಚಪಾತಿ ತಿನ್ನಕ್ಕೆ ನನಗೆ ಹೊಟ್ಟೆ ಹಸ್ತಿಲ್ಲ ಅಂತ. ಚಪಾತಿಗೆ ಹಾಗಲಕಾಯಿ ಪಲ್ಯ ಮಾಡಿರೋದ್ರಿಂದ ಅವನಿಗೆ ಕೊಡೋಕ್ಕಾಗಲ್ಲ, ಹಾಗಾಗಿ ಇನ್ಸ್ಟೆಂಟಾಗಿ ಒಂದು ಚಟ್ನಿನ ಮಾಡ್ತಾ ಇದ್ದೀನಿ. ನೀವು ನೋಡ್ಬೋದು, ಒಂದು ತವಾ ಮೇಲೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕೆ ಟೊಮ್ಯಾಟೊ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಗೆ ಈರುಳ್ಳಿ ಇದಿಷ್ಟು ಹಾಕಿ ಸಾಕು. ಸಿಂಪಲಾಗಿ ಮಾಡಿದಷ್ಟು ರುಚಿ ಸಖತ್ತಾಗಿ ಬರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ತುಂಬ ಜನ ಹೆಣ್ಮಕ್ಳಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆ ಅನ್ಕೋತೀನಿ. ನಾವು ಯಾವತ್ತು ಚೆನ್ನಾಗಿ ಬರಬೇಕು ಅಂತ ಏನೆಲ್ಲ ಹಾಕಿ ಡಿಫ್ರೆಂಟ್ ವೆರೈಟೀಸ್ ಹಾಕಿ ಅಡುಗೆ ಮಾಡಿರ್ತೀವಿ, ಆದರೆ ಯಾವತ್ತು ಚೆನ್ನಾಗೇ ಬಂದಿರಲ್ಲ. ಸಿಂಪಲಾಗಿ ಏನೋ ಒಂದು ಮಾಡಿದ್ರೆ ಸಾಕಪ್ಪ ಅಂತ ಮಾಡಿದ್ದಿನ ಟೇಸ್ಟ್ ಸಖತ್ತಾಗಿ ಬಂದಿರುತ್ತೆ. ನಿಮಗೂ ಸಹ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈಗ ಬೆಂದಿರುವಂತಹ ಇಂಗ್ರೀಡಿಯೆಂಟ್ಸ್ನ ಚಾಪರ್ ಅಥವಾ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ, ಸಖತ್ತಾಗಿರುತ್ತೆ ಟೇಸ್ಟು. ಮೊದಲೆಲ್ಲ ನಮ್ಮ ಅಜ್ಜಿ ಅಮ್ಮನ ಕಾಲದಲ್ಲಿ ಇದೇ ಥರ ಸಿಂಪಲಾಗಿ ಮಾಡೋರು, ಟೇಸ್ಟ್ ಮಾತ್ರ ಸಖತ್ತಾಗಿರೋದು. ಈಗ ನಾವು ಗರಂ ಮಸಾಲ, ಆ ಮಸಾಲ, ಈ ಮಸಾಲ ಎಲ್ಲನೂ ಹಾಕ್ತೀವಿ, ಬಟ್ ಅಷ್ಟು ಟೇಸ್ಟ್ ಬರಲ್ಲ. ಎನಿವೆ, ಬಾಕ್ಸ್ ರೆಡಿ ಆಯಿತು. ಅವನಿಗೆ ದೋಸೆ, ಡ್ರೈ ಫ್ರೂಟ್ಸು, ಪಪ್ಪಾಯ ಹಾಗೆ ಟೊಮೊಟೊ ಚಟ್ನಿಯನ್ನು ಹಾಕಿದ್ದೀನಿ. ಫುಲ್ ಬಾಕ್ಸ್ ಖಾಲಿಯಾಗಿತ್ತು. ಸಾರಿ, ಅದನ್ನು ರೆಕಾರ್ಡ್ ಮಾಡ್ಕೊಳ್ಳೋದು ಮರ್ತುಬಿಟ್ಟೆ ನಾನು. ಹಾಗೆ ನಮ್ಮ ಹೆಣ್ಮಕ್ಳ ಕತೆ ಏನು ಅಂದರೆ, ಮಗುಗೆ ಮಾಡಿದ್ದು, ಗಂಡನ ಮಾಡಿದ್ದು, ಮನೆಯವ್ರಿಗೆ ಮಾಡಿದ್ದು ಅಂತ ವೆರೈಟೀಸ್ ಆಫ್ ಫುಡ್ ತಟ್ಟೆಯಲ್ಲಿರುತ್ತೆ. ಸ್ವಲ್ಪ ಎಲ್ಲರೂ ತಿನ್ನೋ ಅಷ್ಟೊತ್ತಿಗೆ ಹೊಟ್ಟೆ ತುಂಬೋಗಿರುತ್ತೆ. ಟಿಫನ್ ಎಲ್ಲ ಮುಗಿಸಿ ಮಧ್ಯಾಹ್ನದ ಮೇಲೆ ನನ್ನ ವ್ಲಾಗ್ನ ಮತ್ತೆ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ತುಂಬ ದಿನದಿಂದ ನನ್ನ ರೂಮ್ ಡೆಕೋರ್ನ ಮಾಡಬೇಕು ಅಂದ್ಕೊಂಡಿದ್ದೆ, ಯಾಕೆಂದರೆ ತುಂಬ ವರ್ಷಗಳೇ ಆಯಿತು ಒಂದೇ ಥರ ಇದೆ ರೂಮು. ಸೊ ನನಗೆ ಪರ್ಸ್ನಲಿ ಒಂದೇ ಥರ ಇದ್ದರೆ ಅಷ್ಟು ಇಷ್ಟ ಆಗಲ್ಲ. ಸ್ವಲ್ಪ ಅವಾಗವಾಗ ಚೇಂಜ್ ಮಾಡ್ತಾ ಇದ್ರೆ ಏನೋ ಒಂದು ಹೊಸತನ ಅಂತ ಅನ್ನಿಸ್ತಾ ಇರುತ್ತೆ. ಹಾಗಾಗಿ ಅದಕ್ಕೆ ಈ ಕಾಲ ಕೂಡ ಬಂದಿದೆ ಅಂತ ಹೇಳ್ಬೋದು. ನೀವು ನೋಡ್ತಾ ಇರ್ಬೋದು, ಅಲ್ಲಿ ಸ್ವಲ್ಪ ಪ್ಯಾಚ್ ಆಗಿದೆ, ಪರ್ಪಲ್ ಕಲರ್ ಏನಿದೆ ಅದು ಒದ್ದೆ ಆಗಿ ಪೇಂಟ್ ಸ್ವಲ್ಪ ಎದ್ದು ಬಂದುಬಿಟ್ಟಿತ್ತು. ಬಟ್ ನನ್ನ ಮಗ ಬೆರಳಲ್ಲಿ ಇದು ಮಾಡಿ ಮಾಡಿ ಪೂರ್ತಿ ಅಷ್ಟಗ್ಲೂ ಪೇಂಟ್ ಎಲ್ಲ ತೆಗೆದುಬಿಟ್ಟಿದ್ದಾನೆ. ಹಾಗಾಗಿ ಫೈನಲಿ ರೂಮ್ ಡೆಕೋರ್ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿ ಮಾಡ್ತಾ ಇದ್ದೀನಿ. ಈ ವಾಲ್ಪೇಪರ್ನ ನಾನು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದು. ಸೊ ಅದು ಒಂದಕ್ಕೋಸ್ಕರ ಈಗ ರೀಪೇಂಟ್ ಮಾಡ್ಸೋಕೆ ಹೋದರೆ ತುಂಬಾ ಖರ್ಚಾಗುತ್ತೆ. ಆ್ಯಂಡ್ ಸಿಂಗಲ್ ವಾಲ್ಗೆ ಯಾರು ಪೇಂಟ್ ಮಾಡ್ಕೊಡೋಕೆ ಬರ್ತಾರೆ, ಹಾಗಾಗಿ ನಾನು ವಾಲ್ ಪೇಪರ್ನ ಸ್ಟಿಕ್ ಮಾಡೋಣ ಅಂತ ಅಂದ್ಕೊಂಡೆ. ಈ ವಾಲ್ಪೇಪರ್ ಕ್ರೀಮ್ ಆ್ಯಂಡ್ ಗೋಲ್ಡಲ್ಲಿ ಇರೋದ್ರಿಂದ ತುಂಬಾ ರಿಚ್ ಲುಕ್ ಆ್ಯಂಡ್ ಡೀಸೆಂಟ್ ಲುಕ್ ಕೊಡುತ್ತೆ ಅಂತ ಹೇಳ್ಬೋದು. ಆ್ಯಂಡ್ ಸ್ಟಿಕ್ ಮಾಡೋಕ್ಕೆ ಕೂಡ ತುಂಬಾ ಈಸಿಯಾಗಿರುತ್ತೆ. ನೀವು ಸಹ ಆರಾಮಾಗಿ ಸ್ಟಿಕ್ ಮಾಡ್ಕೋಬೋದು. ನಾನು ಈ ಥರ ವಾಲ್ ಡೆಕೋರ್ ಮಾಡ್ತಾ ಇರೋದು ನಮ್ಮ ಮನೇಲಿ ಗೊತ್ತಿರಲಿಲ್ಲ, ಹಾಗೆ ಹಸ್ಬೆಂಡ್ಗೂ ಗೊತ್ತಿರಲಿಲ್ಲ. ಬೈತಾರೆ ಅಂದ್ಕೊಂಡೆ, ಬಟ್ ಇದು ಕೊಟ್ಟಿರುವಂತಹ ಡೀಸೆಂಟ್ ಲುಕ್ಗೆ ಮನೆಯವರು ಚೆನ್ನಾಗಿದೆ, ಚೆನ್ನಾಗಿ ಬಂದಿದೆ ಅಂತ ಹೇಳ್ತಾ ಇದ್ರು. ತುಂಬಾ ಖುಷಿ ಆಯಿತು. ಈ ವಾಲ್ಪೇಪರ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಅಫೋರ್ಡಬಲ್ ಪ್ರೈಸ್ ರೇಂಜಲ್ಲಿದೆ. ಆ್ಯಂಡ್ ಏನೆಲ್ಲ ಥಿಂಗ್ಸ್ ನಾನು ಯೂಸ್ ಮಾಡಿದ್ದೀನಿ ಅದೆಲ್ಲವನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ನಿಮಗೂ ಕೂಡ ಬೇಕಂದರೆ ಪರ್ಚೇಸ್ ಮಾಡ್ಕೋಬೋದು. ವಾಲ್ಪೇಪರ್ ಒಂದೇ ಅಲ್ಲ, ನಾನು ಕಂಪ್ಲೀಟ್ ರೂಮ್ ವೈಬ್ಸ್ನ ಚೇಂಜ್ ಮಾಡಬೇಕು ಅಂತ ಕರ್ಟನ್, ಬೆಡ್ ಸ್ಪ್ರೆಡ್ ಎಲ್ಲವನ್ನು ಮ್ಯಾಚ್ ಆಗೋ ಥರ ತರಿಸಿದ್ದೀನಿ. ಅದು ಎಲ್ಲದರ ಲಿಂಕ್ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನಿಮಗೆ ಬೇಕಿದ್ರೆ ಚೆಕ್ ಮಾಡ್ಕೋಬೋದು. ಹಾಗೆ ಈ ಕಾರ್ನಲ್ಲಿ ಒಂದು ಫೋಟೋ ಫ್ರೇಮ್ ಇತ್ತು, ಅದನ್ನು ತೆಗೆದು ನಾನು ಒಂದು ವಾಲ್ ಹ್ಯಾಂಗಿಂಗ್ನ ಹಾಕ್ತಾ ಇದ್ದೀನಿ.
ಅದಕ್ಕೆ ಅಂತ ಯಾವುದೇ ಥಿಂಗ್ಸ್ನ ಇನ್ನೂ ತರಿಸಿಲ್ಲ. ಮೋಸ್ಟ್ಲಿ ಇರೋದ್ರಲ್ಲೇ ಡೆಕೋರೇಟ್ ಮಾಡೋಣ ಅಂದ್ಕೊಂಡು ಆ ವಾಲ್ ಹ್ಯಾಂಗಿಂಗ್ನ ತರಿಸಿದ್ದೀನಿ. ಬಟ್ ಅದು ಯಾವಾಗ ಕಂಪ್ಲೀಟ್ ಆಗುತ್ತೋ ಗೊತ್ತಿಲ್ಲ. ರೂಮ್ ಡೆಕೋರ್ ಮಾಡಬೇಕು ಅಂತ ಆಸೆ ಇತ್ತು, ಬಟ್ ತುಂಬ ವರ್ಷಗಳಿಂದ ಅದನ್ನು ಸುಮ್ಮನೆ ಆಗ್ಬಿಟ್ಟಿದೆ. ಆದರೆ ಈಗೀಗ ಯೂಟ್ಯೂಬ್ ವಿಡಿಯೋಸ್ ನೋಡಿದಾಗ ಅಯ್ಯೋ ನಾನು ಅಂದ್ಕೊಂಡಿದ್ದೆ ಅಲ್ವಾ, ಮಾಡಿಲ್ಲ ಅನ್ಕೋತಿದ್ದೆ. ಸೊ ಹಾಗಾಗಿ ನಾನು ಸ್ಟೆಪ್ ತೊಗೊಂಡಿದ್ದೀನಿ. ಸ್ವಲ್ಪ ಮೋಟಿವೇಟೆಡ್ ಅನ್ನಿಸ್ತು. ನಂತರ ನಿಮಗೂ ಸಹ ನನ್ನ ವಿಡಿಯೋ ನೋಡಿ ಮೋಟಿವೇಟ್ ಆಗಿದ್ದರೆ ನೀವು ಕೂಡ ಹೋಮ್ ಡೆಕೋರ್ನ ಮಾಡ್ಕೋಬೋದು. ನಾನು ಇವತ್ತು ಕರ್ಟನ್ಗೆ ಮ್ಯಾಚ್ ಆಗೋ ಥರ ಬೆಡ್ ಸ್ಪ್ರೆಡ್ ಕೂಡ ತರಿಸಿದ್ದೆ. ಮೆಂತ್ಯ ಕಲರಲ್ಲಿ ಅಂದರೆ ಮಸ್ಟರ್ಡ್ ಕಲರಲ್ಲಿ ತರಿಸಿದ್ದೆ. ವೈಟ್ ಆಗಿರೋದ್ರಿಂದ ಡೆಫಿನೆಟ್ಲಿ ಚೆನ್ನಾಗಿ ಕಾಣಿಸುತ್ತೆ ಅನ್ನೋ ನಂಬಿಕೆ ಇದೆ. ಬಟ್ ನನ್ನ ಮಗ ಎಷ್ಟು ಬೇಗ ಗಲೀಜು ಮಾಡ್ತಾನೆ ಅನ್ನೋದು ಗೊತ್ತಿಲ್ಲ. ಲಾಸ್ಟ್ ಟೈಮ್ ಕೂಡ ಈ ಥರದೇ ಒಂದು ಬೆಡ್ ಸ್ಪ್ರೆಡ್ ತರಿಸಿದ್ದೆ, ಬಟ್ ಅದು ಫುಲ್ ಕಲರ್ ಹೊಟ್ಟೋಯ್ತು, ಬೇಜಾರಾಯಿತು. ಹಾಗಾಗಿ ನಾನು ಈಗೆಲ್ಲೂ ತರಿಸಿರ್ಲಿಲ್ಲ ಆನ್ಲೈನಲ್ಲಿ. ಬಟ್ ಇದು ತುಂಬಾ ಚೆನ್ನಾಗಿದೆ. ಈವನ್ ಆಫ್ಟರ್ ವಾಶ್ ಕಲರ್ ಹೋಗಿಲ್ಲ. ಅದೊಂದು ಖುಷಿ ಕೊಡುವಂಥ ವಿಷಯ. ಯಾಕೆಂದರೆ ಕಲರ್ ಹೋಗ್ಬಿಟ್ರೆ ತುಂಬ ಫೇಡ್ ಆದಂಗೆ ಕಾಣಿಸಿದ್ರೆ ಹಾಕಕ್ಕೆ ಮನ್ಸಿರಲ್ಲ. ಕೆಲವೊಮ್ಮೆ ಅನ್ಸೋದು ಯಾರಾದರೂ ಮನೆ ಚೇಂಜ್ ಮಾಡಿದಾಗ ಡಿಫ್ರೆಂಟ್ ಮನೆ ಇರುತ್ತೆ, ಡಿಫ್ರೆಂಟ್ ರೂಮ್ಸ್ ಇರುತ್ತೆ, ಡೆಕೋರೇಟ್ ಮಾಡೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ. ಬಟ್ ಅದರ ಹಿಂದೆ ಇರುವಂತಹ ಕಷ್ಟ, ಮನೆ ಶಿಫ್ಟ್ ಮಾಡೋದು ಎಷ್ಟು ಕಷ್ಟ ಅಂತ ಚೇಂಜ್ ಮಾಡಿರೋರಿಗೆ ಗೊತ್ತಿರುತ್ತೆ. ಸೊ ಇರೋ ರೂಮನ್ನೇ ಸ್ವಲ್ಪ ಡೆಕೋರೇಟ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮನುಷ್ಯ ಜೀವನನೇ ಹೀಗೆ ಅಲ್ಲ, ಸ್ವಂತ ಮನೆ ಇರೋರಿಗೆ ಬಾಡಿಗೆ ಮನೆಯಲ್ಲಿ ಡಿಫ್ರೆಂಟ್ ಡಿಸೈನ್ ಮನೆ ಸಿಗುತ್ತೆ ಅಂತ ಅನ್ಸುತ್ತೆ. ಆದರೆ ಬಾಡಿಗೆ ಮನೇಲಿ ಇರೋರಿಗೆ ಎಷ್ಟೊತ್ತಿಗಪ್ಪ ಸ್ವಂತ ಮನೆ ಕಟ್ಕೊಂಡು ಹೋಗ್ತೀವಿ. ಚಿಕ್ಕದಾಗಲಿ ಅಥವಾ ದೊಡ್ಡದಾಗಲಿ ಸ್ವಂತ ಅನ್ನೋದಿದ್ರೆ ಅದೊಂಥರ ಸಮಾಧಾನ. ಫೈನಲಿ ನನ್ನ ರೂಮ್ ಈ ಥರ ಕಾಣಿಸ್ತಿದೆ. ಸ್ವಲ್ಪ ಡಿಫ್ರೆಂಟ್ ಲುಕ್ ಸಿಕ್ತು ಅನ್ಕೋತೀನಿ. ಹಾಗೆ ಕರ್ಟನ್ ವಿಡಿಯೋ ಮಿಸ್ ಮಾಡಿಬಿಟ್ಟಿದ್ದೀನಿ. ಅದನ್ನು ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿದ್ದು. ನನ್ನ ಮಗ ಫಸ್ಟ್ ಡೇನೇ ಬೆಡ್ ಮೇಲೆ ನೀರು ಚೆಲ್ಬಿಟ್ಟ ಅಂತ ನಾನು ಬೆಡ್ ಸ್ಪ್ರೆಡ್ನ ಚೇಂಜ್ ಮಾಡಬೇಕಾಯ್ತು. ಅದಾದ ನಂತರ ಇದನ್ನು ಹಾಕಿದ್ದೀನಿ. ಇದು ಕೂಡ ಮೀಶೋದಲ್ಲೇ ಪರ್ಚೇಸ್ ಮಾಡಿರೋದು. ಇದು ಸ್ವಲ್ಪ ಡಾರ್ಕ್ ಕಲರ್, ಬಟ್ ಕರ್ಟನಿಗೆ ಮ್ಯಾಚ್ ಆಗುತ್ತೆ ಅನ್ನೋದಕ್ಕೋಸ್ಕರ ತರಿಸಿದ್ದೀನಿ. ಆ್ಯಂಡ್ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ, ಬೇಗ ಗಲೀಜಾಗಲ್ಲ. ಪ್ಯಾಟ್ರನ್ ಕೂಡ ತುಂಬ ಚೆನ್ನಾಗಿದೆ. ಆ್ಯಂಡ್ ಕಾಟನ್ ನಿಮಗೆ ಅದಷ್ಟು ಈಸಿಯಾಗಿ ಸ್ಲಿಪ್ ಆಗುತ್ತೆ ಅನ್ನೋ ಥರ ಏನೂ ಇಲ್ಲ. ಇದೆಲ್ಲ ಆದಮೇಲೆ ಬ್ಯಾಕ್ ಟು ರೋಟೀನ್ ಅನ್ನೋ ಥರ ನನ್ನ ಮಗನಿಗೆ ಸ್ವಲ್ಪ ವರ್ಕ್ ಶೀಟ್ಸ್ನ ರೆಡಿ ಮಾಡೋಣ ಅಂತ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅವನೇನೇನು ಇದೆಲ್ಲದು ಒಂದು ಹಾಫ್ ಆನ್ ಅವರ್ ಇದೆ. ಹಾಗಾಗಿ ಇದನ್ನು ಮಾಡಿಟ್ಬಿಟ್ರೆ ಒಂದು 10 ನಿಮಿಷ ರಿಲ್ಯಾಕ್ಸ್ ಆಗಿ ಕೂತ್ಕೋಬೋದು ಅನ್ನೋದು ನನ್ನ ಇಂಟೆನ್ಷನ್. ನಾನು ಯಾವಾಗಲೂ ವರ್ಕ್ ಶೀಟ್ಸ್ನ ಸಿಂಪಲ್ ಆ್ಯಂಡ್ ಅಟ್ರಾಕ್ಟಿವ್ ಆಗಿಡೋದಕ್ಕೆ ಟ್ರೈ ಮಾಡ್ತೀನಿ. ಯಾಕೆಂದರೆ ಆ್ಯಸ್ ಎ ವರ್ಕಿಂಗ್ ವುಮೆನ್ ನಮಗೆ ಟೈಮ್ ಸಿಗೋದೇ ಕಷ್ಟ. ಹಾಗಾಗಿ ಸಿಂಪಲ್ಲಾಗಿ ಇಟ್ಟಿರ್ತೀನಿ. ಆ್ಯಂಡ್ ಮಗುಗೆ ಅಟ್ರಾಕ್ಟಿವ್ ಆಗಿರಬೇಕು, ಹಾಗಾಗಿ ಸ್ವಲ್ಪ ಕಲರ್ಸ್ನ ಯೂಸ್ ಮಾಡ್ತೀನಿ. ಆ್ಯಂಡ್ ಸಿಂಪಲ್ಲಾಗೇ ಇರುತ್ತೆ. ವರ್ಕಿಂಗ್ ವುಮೆನ್ ನನ್ನ ಮಾತ್ರಕ್ಕೆ ಮಗುನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಹಾಗಾಗಿ ಸೊ ಈ ವರ್ಕ್ಶೀಟ್ಸ್ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊತೀನಿ. ಐ ಹೋಪ್ ನಿಮಗೂ ಕೂಡ ಮಕ್ಕಳಿದ್ರೆ ಇದೆಲ್ಲ ಖಂಡಿತವಾಗ್ಲೂ ಹೆಲ್ಪ್ ಆಗುತ್ತೆ. ಹೆಲ್ಪ್ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬನ್ನಿ ಹೇಗೆ ಮಾಡೋದು ವರ್ಕ್ಶೀಟ್ಸ್ನ ಅಂತ ತೋರಿಸ್ತೀನಿ. ನಾನು ಇಲ್ಲಿ ಬುಕ್ಕಲ್ಲೇ ಬರಿತಾ ಇದ್ದೀನಿ. ಬಿಕಾಸ್ ಶೀಟ್ಸ್ ಆ ಕಡೆ ಈ ಕಡೆ ಹೋಗುತ್ತೆ, ಇನ್ನೊಂದ್ಸತಿ ಸಿಗಲ್ಲ. ಹಾಗಾಗಿ ಬುಕ್ಕಲ್ಲಾದರೆ ಒಂದು ಕಡೆಯಿಂದ ಇರುತ್ತೆ ಅಂತ ಬುಕ್ಕಲ್ಲಿ ಬರಿತಾ ಇದ್ದೀನಿ. ಕೆಲವೊಂದು ದಿನ ನಾನು ಕೂಡ ಕೊಡೋದನ್ನು ಮಿಸ್ ಮಾಡ್ತೀನಿ. ಅವ್ನಿಗೆ ಯಾವತ್ತು ಇಂಟ್ರೆಸ್ಟ್ ಇರೋಲ್ಲ ಅವತ್ತು ಸುಮ್ಮನೆ ಆಗ್ಬಿಡ್ತೀನಿ. ದಿನಕ್ಕೆ ನಾನು ಮ್ಯಾಕ್ಸಿಮಮ್ ಒಂದು 4ರಿಂದ 5 ಶೀಟ್ ಅಷ್ಟೇ ಕೊಡ್ತೀನಿ ಅವನಿಗೆ ಬರೆಯೋದಕ್ಕೆ. ಅಷ್ಟರಲ್ಲೇ ಅವನಿಗೆ ಇಂಟ್ರೆಸ್ಟ್ ಕಳ್ಕೊಂಬಿಟ್ಟಿರ್ತಾನೆ. ತುಂಬ ಕಾಂಪ್ಲೆಕ್ಸ್ ಆಗಿ ಏನೂ ಕೊಡೋಲ್ಲ, ಅವನಿಗೆ ಗೊತ್ತಿರೋ ಅಂಥದ್ದನ್ನೇ ಆ್ಯಕ್ಟಿವಿಟಿ ಮೂಲಕ ನಾನು ಕೊಟ್ಟಿರ್ತೀನಿ ಅಷ್ಟೇ. ಬನ್ನಿ ನೋಡೋಣ ಹೇಗೆ ಅಂತ. ಆಲ್ರೆಡಿ ನಾನು ಶೇಪ್ಸ್ ವಿಡಿಯೋನ ಹಾಕಿದ್ದೆ, ಶೇಪ್ಸ್ ಆ್ಯಕ್ಟಿವಿಟಿ ಹೇಗೆ ಮಾಡಿಸೋದು ಅಂತ. ಅದರಲ್ಲಿ ನಾನಿಲ್ಲಿ ಟ್ರಯಾಂಗಲ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. 5 ಅಥವಾ 10 ನಿಮ್ಗೆ ಶೀಟಲ್ಲಿ ಎಷ್ಟಾಗುತ್ತೋ ಅಷ್ಟು ಟ್ರಯಾಂಗಲ್ಸ್ನ ಬರೀರಿ. ಅದಾದ ನಂತರ ಅದರೊಳಗಡೆ ಡಿಫ್ರೆಂಟ್ ಪಿಕ್ಚರ್ಸ್ನ ಬರೀರಿ. ಒಂದು ಟ್ರಯಾಂಗಲಲ್ಲಿ ಸರ್ಕಲ್, ಇನ್ನೊಂದು ಟ್ರಯಾಂಗಲಲ್ಲಿ ಪ್ಲಸ್ ಮಾರ್ಕ್, ಇನ್ನೊಂದು ಟ್ರಯಾಂಗಲಲ್ಲಿ ವೇವ್ಸ್. ಈ ಥರ ಟ್ರಯಾಂಗಲ್ ಇಸ್ ಸೇಮ್, ಬಟ್ ಅದರೊಳಗಡೆ ಇರುವಂತಹ ಪಿಕ್ಚರ್ಸ್ ಡಿಫರ್ ಆಗುತ್ತೆ. ಇದರಿಂದ ಮಗುಗೆ ಐಡೆಂಟಿಫಿಕೇಷನ್ ಅನ್ನೋದು ಈಸಿಯಾಗಿ ಆಗುತ್ತೆ. ಆ್ಯಂಡ್ ಸೇಮ್ ಸಿಮಿಲರ್ ಇದ್ರೂ ಬೇರೆ ಡಿಸೈನ್ಸ್ ಇದೆ, ಅದನ್ನು ಮ್ಯಾಚ್ ಮಾಡೋದಕ್ಕೆ ಮಕ್ಕಳು ಯೋಚನೆ ಮಾಡ್ತಾರೆ. ಈ ಥರ ಪ್ಯಾಟ್ರನ್ಸ್ನ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ನೀವು ನಾರ್ಮಲ್ ಟ್ರಯಾಂಗಲ್, ನಾರ್ಮಲ್ ಸರ್ಕಲ್ ಇದನ್ನು ಬರೆದು ಮ್ಯಾಚ್ ಮಾಡೋದಕ್ಕೆ ಕೊಡಿ. ಅದಾದ ನಂತರ ನೀವು ಇದನ್ನು ಕೊಡ್ಬೋದು ಮಕ್ಕಳಿಗೆ. ಸೊ ನನ್ನ ಮಗ ಹೇಗೆ ಇಂಟ್ರೆಸ್ಟ್ ತೋರಿಸಿ ಮಾಡ್ತಾನೆ ಅಂತ ನೋಡೋಣ ಬನ್ನಿ. ಸಮ್ಟೈಮ್ಸ್ ಈ ಈಸ್ ಇಂಟ್ರೆಸ್ಟೆಡ್, ಸಮ್ಟೈಮ್ಸ್ ಆಟ ಆಡ್ಕೊಂಡು ಮಾಡ್ತಾನೆ. ಒಂದೇ ಹತ್ರ ಕೂತ್ಕೊಂಡು ಕಾನ್ಸಂಟ್ರೇಟ್ ಮಾಡಿ ಮಾಡುವಷ್ಟು ದೊಡ್ಡ ಹುಡುಗ ಅಲ್ಲ ಅಲ್ವಾ. ತುಂಬ ಹೇಳ್ಕೊಡ್ತೀನಿ ಅನ್ನೋಂಥ ಪೇರೆಂಟ್ಸ್ಗೆ ಇದು ಕಮ್ಮಿ ಇರ್ಬೋದು. ಆದರೆ ಓಕೆ, ನಾರ್ಮಲಾಗಿ ಕಲೀಲಿ ನನ್ನ ಮಗ ಅನ್ನೋವಂಥವ್ರಿಗೆ ದಿಸ್ ಇಸ್ ಮೋರ್ ದೆನ್ ಎನಫ್ ಅಂತ ಅನ್ಕೋತೀನಿ. ಸೊ ಈಗ ಏನೆಲ್ಲ ಆ್ಯಕ್ಟಿವಿಟೀಸ್ ಕೊಟ್ಟಿದೆ ಅಂತ ಒಂದು ಸ್ಮಾಲ್ ಕ್ಲಿಪ್ಪಿಂಗ್ ನೋಡೋಣ. ಫಸ್ಟ್ ಕಲರ್ಸ್ ಕೊಟ್ಟಿದೆ, ಬಟ್ ಅದಕ್ಕೆ ಅವನಿಗೆ ಅಷ್ಟು ಇಷ್ಟ ಆಗಲಿಲ್ಲ. ಅದಾದ ನಂತರ ಟ್ರಯಾಂಗಲ್ಸ್ ವಿತ್ ಡಿಫ್ರೆಂಟ್ ಪಿಕ್ಚರ್ಸ್ನ ಕೊಟ್ಟಿದೆ. ಹಾಗೆ ಲೆಟರ್ ಇ, ಅವನಿಗೆ ಲೆಟರ್ ಇ ತನಕ ಬರುತ್ತೆ, ಬಟ್ ಇ ಅವನಿಗಿನ್ನೂ ನಾನು ಸ್ಟಾರ್ಟ್ ಮಾಡಿರಲಿಲ್ಲ. ಹಾಗಾಗಿ ಇಯಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೀವು ಎ ಇಂದ ಸ್ಟಾರ್ಟ್ ಮಾಡ್ಬೋದು ನಿಮ್ಮ ಮಕ್ಕಳಿಗೆ. ಅದಾದ ನಂತರ ಕಾನ್ಸೆಪ್ಟ್ ಆಫ್ ನಂಬರ್ಸ್ನ ನಾನು ಈಗ ಇಂಟ್ರಡ್ಯೂಸ್ ಮಾಡ್ತಾ ಇದ್ದೀನಿ, ಅಂದರೆ ರೈಟಿಂಗಲ್ಲಿ. ಸೊ 1 and 2, 1 ಅಂದರೆ 1 ಐಸ್ ಕ್ರೀಮ್ ಇದೆ, ಆ್ಯಂಡ್ 2 ಅಂದರೆ 2 ಫ್ಲವರ್ಸ್ ಇದೆ. ಅದನ್ನು ಮಕ್ಕಳಿಗೆ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಹೆಲ್ಪ್ ಆಗುತ್ತೆ. ಅದಾದ ನಂತರ ಪಿಕ್ಚರ್ ಐಡೆಂಟಿಫಿಕೇಷನ್ ಅವನಿಗೆ ತುಂಬ ಚೆನ್ನಾಗಿದೆ.
ಸೊ ಅಮ್ಮ ಆಪಲ್ ಕಲರ್ ಮಾಡಿಲ್ಲ ನೀನು ಅಂತ ಕಲರ್ ಮಾಡ್ತಾ ಇದ್ದಾನೆ. ಇದನ್ನು ಅವ್ನು ತುಂಬ ಇಷ್ಟಪಡ್ತಾನೆ. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ನಾನಿಲ್ಲಿ ABCD ಆಲ್ಫಾಬೆಟ್ಸ್ನ ಅಷ್ಟೇ ಕೊಟ್ಟಿದ್ದೀನಿ. ಸುಮ್ಮನೆ ಬರಿ ಅಂದರೆ ಮಕ್ಕಳು ಬರೆಯಲ್ಲ, ಹಾಗಾಗಿ ಐಡೆಂಟಿಫೈ ಮಾಡಿ ಮ್ಯಾಚ್ ಮಾಡೋದಕ್ಕೆ ಕೊಟ್ಟಿದ್ದೀನಿ. ಸೊ ದಟ್ ಅವನಿಗೆ ಆಲ್ಫಾಬೆಟ್ಸ್ ಫೆಮಿಲಿಯರ್ ಆಗುತ್ತೆ ಅಂತ. ಸೊ ನೀವು ಕೂಡ ನಿಮ್ಮ ಮಕ್ಕಳಿಗೆ ಈ ವರ್ಕ್ಶೀಟ್ಸ್ ಅಥವಾ ಆ್ಯಕ್ಟಿವಿಟಿನ ಯೂಸ್ ಮಾಡ್ಕೋಬೋದು. ತುಂಬಾ ಹೆಲ್ಪ್ ಆಗುತ್ತೆ. ಆ್ಯಂಡ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ನನ್ನ ಎಲ್ಲ ವಿಡಿಯೋ ನೋಟಿಫಿಕೇಷನ್ಸ್ ನಿಮಗೆ ತಲುಪುತ್ತೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.